TEF ಅಂತ ಕರಿತೀವಿ, ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್. ಇದರಿಂದ ನಿಮ್ ಬಾಡಿ ದಿನದಲ್ಲಿ 10% ಅಷ್ಟು ಕ್ಯಾಲರೀಸ್ ನ ಬರ್ನ್ ಮಾಡುತ್ತೆ. ಸೊ ಈ ನಂಬರ್ ನ ನೀವು ಜಾಸ್ತಿ ಮಾಡ್ಬೇಕು ಅಂತಂದ್ರೆ ನಿಮ್ ಡಯಟ್ ಅಲ್ಲಿ ಆದಷ್ಟು ಪ್ರೋಟೀನ್ ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅವಾಗ ತಿನ್ಕೊಂಡೆ ಜಾಸ್ತಿ ಕ್ಯಾಲರೀಸ್ ನ ಬರ್ನ್ ಮಾಡಬಹುದು. ನೀವು ಮಾಡೋ ಎಕ್ಸರ್ಸೈಸ್ ವರ್ಕ್ಔಟ್ಸ್ ಇಂದ ದಿನದಲ್ಲಿ ಇಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತೀರಾ. ಇದನ್ನ ಈಟ್ ಎಕ್ಸರ್ಸೈಸ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್ ಅಂತೀವಿ. ಇದ್ರಿಂದ ಡೈಲಿ ನೀವು 15% ಕ್ಯಾಲರೀಸ್ ಅಷ್ಟೇ ಬರ್ನ್ ಮಾಡಕ್ ಆಗೋದು. ನೀವು ಎಕ್ಸರ್ಸೈಸ್ ಬಿಟ್ಟು ದಿನದಲ್ಲಿ ಆಕ್ಟಿವ್ ಆಗಿರೋದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಕುಕ್ಕಿಂಗು, ಕಸ ಹೊಡಿಯೋದು, ಓಡಾಡೋದು, ಇದನ್ನ ನೀಟ್ ನಾನ್ ಎಕ್ಸರ್ಸೈಸ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್ ಅಂತೀವಿ. ಇದ್ರಿಂದ ದಿನದಲ್ಲಿ 20% ಅಷ್ಟು ಕ್ಯಾಲರೀಸ್ ಬರ್ನ್ ಆಗುತ್ತೆ. ಅದಕ್ಕೆ ಹೇಳೋದು ವಾಕ್ ಅರೌಂಡ್ 10,000 ಸ್ಟೆಪ್ಸ್ ಎವ್ರಿ ಡೇ ಅಂತ. ಇದರಿಂದ ನೀವು ಜಾಸ್ತಿ ಆಕ್ಟಿವ್ ಆಗಿರ್ತೀರಾ, ಜಾಸ್ತಿ ಫ್ಯಾಟ್ ಲಾಸು ಆಗುತ್ತೆ. ನೀವು ದಿನ ಪೂರ್ತಿ ಏನು ಮಾಡದೆ ಸುಮ್ನೆ ಮಲಗಿದೀರಾ ಅನ್ಕೊಳ್ಳಿ, ಹಿಂಗ್ ಬದುಕಿರೋದಕ್ಕೆ ನಿಮ್ ಬಾಡಿ ದಿನದಲ್ಲಿ ಇಷ್ಟು ಕ್ಯಾಲರೀಸ್ ಬರ್ನ್ ಮಾಡುತ್ತೆ. ಇದನ್ನೇ BMR ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳೋದು, which contributes to up to 60% of daily calorie burn. ಈ ನಂಬರ್ ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನೀವು ಮಸಲ್ಸ್ ಬಿಲ್ಡ್ ಮಾಡ್ಬೇಕು. ಮಸಲ್ಸ್ ನ ಮೇಂಟೈನ್ ಮಾಡೋದಕ್ಕೆ ಬಾಡಿ ಜಾಸ್ತಿ ಕ್ಯಾಲರೀಸ್ ಬರ್ನ್ ಮಾಡುತ್ತೆ ಅಂಡ್ ಹೆನ್ಸ್ BMR ಕೂಡ ಜಾಸ್ತಿ ಆಗುತ್ತೆ. ನೀವು ಫ್ಯಾಟ್ ಲಾಸ್ ಮಾಡ್ಬೇಕು, ಹೆಲ್ದಿ ಆಗಿರ್ಬೇಕು, ಅವ್ರ ಬಾಡಿ ಬಿಲ್ಡ್ ಮಾಡ್ಬೇಕಂತಂದ್ರು ಡಯಟ್ ಅಲ್ಲಿ ಚೆನ್ನಾಗಿ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಚೆನ್ನಾಗಿ ವರ್ಕ್ಔಟ್ ಮಾಡಿ ಅಂಡ್ ದಿನದಲ್ಲಿ ಆದಷ್ಟು ಆಕ್ಟಿವ್ ಆಗಿರಿ. ಇದೆಲ್ಲ ಮಾಡಿದ್ರೆ ಮಸಲ್ ಮಾಸ್ ಜಾಸ್ತಿ ಆಗುತ್ತೆ ಅಂಡ್ ಹೆನ್ಸ್ BMR ಕೂಡ ಜಾಸ್ತಿ ಆಗುತ್ತೆ. ಇಷ್ಟೆಲ್ಲ